ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕೊನೆಯ ಹಂತವನ್ನ ತಲುಪ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಫಿನಾಲೆಯೂ ಕೂಡ ಮುಗಿದು ಹೋಗುತ್ತೆ. ಈ ಹೊತ್ತಲ್ಲಿ ಬಿಗ್ ಬಾಸ್ನ ಟಾಪ್ 3 ಕಂಟೆಸ್ಟೆಂಟ್ ಯಾರಾಗಬಹುದು, ಟಾಪ್ 5 ಫೈನಲಿಸ್ಟ್ ಯಾರಾಗಬಹುದು, ಈ ತರಹದ ಒಂದಷ್ಟು ಸರ್ವೆಗಳು ನಡೀತಾ ಇವೆ. ಆ ಸರ್ವೆಯ ಆಧಾರದಲ್ಲಿ ಟಾಪ್ 3ಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ ಯಾರು ಅನ್ನೋದನ್ನ ಇವತ್ತು ನಾವು ನಿಮ್ಗೆ ಹೇಳ್ತೀವಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸದ್ಯ ಆಡ್ತಾ ಇರುವಂತಹ ಆಟದ ಶೈಲಿಯನ್ನ ಗಮನಿಸಿದ್ರೆ ವಿನಯ್ ಅಬ್ಬರದ ಆಟ ಆಗ್ಲಿ, ವರ್ತೂರ್ ಅವರು ಸ್ಟಾರ್ಟ್ ಮಾಡಿರುವಂತಹ ಅವರ ಗೇಮ್ ನ ರೀಸ್ಟಾರ್ಟ್ ಆಗ್ಲಿ, ಅಥವಾ ಸಂಗೀತ ಅವರ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಆಗ್ಲಿ, ಅಥವಾ ಪ್ರತಾಪ್ ಸಿಂಪಲ್ ಆಗಿ ಮುನ್ನುಗ್ತಾ ಇರುವಂತಹ ಸ್ಟೈಲ್ ಆಗ್ಲಿ, ಕಾರ್ತಿಕ್ ಕೊಂಚ ಅಲ್ಲೋಲ ಕಲ್ಲೋಲ ಆಗಿದ್ರು ಕೂಡ ಅವರು ಆಟದಲ್ಲಿ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ ಬರ್ತಿದ್ದಾರೆ. ಆ ಕನ್ಸಿಸ್ಟೆನ್ಸಿ ಅವರಲ್ಲಿದೆ, ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇನ್ನು ಅವ್ರನ್ನ ಹೊರತುಪಡಿಸಿದ್ರೆ ನಮ್ರತ, ಇವರ ಆಟದ ಶೈಲಿ ಅಂತೂ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಬದಲಾಗಿದೆ. ತುಕಾಲಿ ಸಂತೋಷ್ ಇದ್ದಾರೆ, ಅದರ ಜೊತೆಗೆ ತನಿಷಾ ಕೂಡ ಇದ್ದಾರೆ. ಬಟ್ ಇವರಿಷ್ಟು ಜನರಲ್ಲಿ ಟಾಪ್ 5 ಯಾರಾಗಬಹುದು, ಟಾಪ್ 3 ಯಾರಾಗಬಹುದು, ಈ ತರಹದ ಪ್ರಶ್ನೆಗಳಿಗೆ ಹಲವರು ಕೊಟ್ಟಂತಹ ಅಭಿಪ್ರಾಯ ಏನಪ್ಪಾ ಅಂತ ಅಂದ್ರೆ, ಟಾಪ್ 5 ಅಲ್ಲಿ ಈಗ ಆಲ್ರೆಡಿ ಸಂಗೀತ ಫೈನಲಿಸ್ಟ್ ಆಗಿ ಫೈನಲ್ಗೆ ಪ್ರವೇಶವನ್ನ ಪಡ್ಕೊಂಡಿದ್ದಾರೆ. ಸಂಗೀತ ಜೊತೆಗೆ ಎಂಟರ್ ಆಗುವಂತಹ ಆ 4 ಜನ ಫೈನಲಿಸ್ಟ್ ಯಾರಿರಬಹುದು ಅಂತ ಅಂದಾಜಿಸಿದಾಗ ಮೊದಲನೇದಾಗಿ ವಿನಯ್ ಹೆಸರು ಕಾಣಸಿಗುತ್ತೆ. ಯಾಕಂದ್ರೆ ವಿನಯ್ ಸಂಗೀತಗೆ ಸಮನಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಹೋರಾಟವನ್ನ ಮಾಡಿದವರು. ಪ್ರತಿಯೊಂದರಲ್ಲೂ ಕೂಡ ವಿನಯ್ ಹೆಸರಿರುತ್ತೆ. ಅದು ದುಃಖ ಆಗ್ಲಿ, ಖುಷಿ ಆಗ್ಲಿ, ಪ್ರತಿಯೊಂದರಲ್ಲೂ ವಿನಯ್ ಹೆಸರಿರೋದ್ರಿಂದ ವಿನಯ್ ಟಾಪ್ 5 ಅಲ್ಲಿ ಇರ್ತಾರೆ ಅನ್ನೋದು ಜನಾಭಿಪ್ರಾಯ. ವಿನಯನ ಹೊರತುಪಡಿಸಿದ್ರೆ ಡ್ರೋನ್ ಪ್ರತಾಪ್ ಇರ್ತಾರೆ. ಯಾಕಂದ್ರೆ ಡ್ರೋನ್ ಪ್ರತಾಪ್ ಜನರಲ್ಲಿ ಒಂದು ಆ ಸಿಂಪತಿ ಫ್ಯಾಕ್ಟರ್ ಇಂದನೇ, ಅಥವಾ ಅವರ ಮುಗ್ಧತೆ, ಅಥವಾ ಅವರ ಇನೋಸೆನ್ಸ್, ಅಥವಾ ಅವರನ್ನ ಅವರು ಪೋರ್ಟ್ರೇ ಮಾಡ್ಕೊಂಡಿರುವಂತಹ ರೀತಿಯಿಂದನೇ, ಅವರ ವ್ಯಕ್ತಿತ್ವದಿಂದಲೇ ಜನರ ಮನಸ್ಸಿಗೆ ಹತ್ತಿರ ಆಗಿದ್ದಾರೆ. ಡ್ರೋನ್ ಪ್ರತಾಪ್ ಕೂಡ ಇರ್ತಾರೆ. ಡ್ರೋನ್ ಪ್ರತಾಪ್, ವಿನಯ್, ಸಂಗೀತ ಜೊತೆಗೆ ಕಾರ್ತಿಕ್ ಇರುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆರಂಭದ ದಿನದಲ್ಲೂ ಕೂಡ ಕಾರ್ತಿಕ್ ಬಹಳ ಉತ್ತಮವಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಫಸ್ಟ್ ಡೇ ಇಂದನೂ ಕೂಡ ಅವರು ಒಂದು ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದಿರೋದ್ರಿಂದ ಕಾರ್ತಿಕ್ ಕೂಡ ಟಾಪ್ 5 ಅಲ್ಲಿ ಇರ್ತಾರೆ. ಈ 4 ಜನರ ಜೊತೆಗೆ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರಾಗಬಹುದು ಅನ್ನೋದೇ ಇರುವಂತಹ ಅಸಲಿ ಪ್ರಶ್ನೆ. ಯಾಕಂದ್ರೆ ವರ್ತೂರ್ ಸಂತೋಷ್ ಆಗ್ಲಿ, ತುಕಾಲಿ ಸಂತೋಷ್ ಆಗ್ಲಿ, ತನಿಷಾ ಆಗ್ಲಿ, ನಮ್ರತ ಆಗ್ಲಿ, ಈ 4 ಜನರಲ್ಲಿ ಕಂಪೇರ್ ಮಾಡಿದಾಗ ಇನ್ನೊಬ್ರು ಮಹಿಳೆಯರೇ ಬರಬೇಕು ಅಂತ ಆದ್ರೆ, ಲೇಡೀಸೇ ಎಂಟರ್ ಆಗಬೇಕು ಅಂತ ಆದ್ರೆ ಪ್ರಾಯಶಃ ಅದು ನಮ್ರತ ಆಗಿರಬಹುದು. ಯಾಕಂದ್ರೆ ನಮ್ರತಾಗಿ ತುಂಬಾ ಚೆನ್ನಾಗಿ ಲಕ್ ಇದೆ. 7 ವಾರದಿಂದ ಅವರು ನಾಮಿನೇಟೇ ಆಗಿರಲಿಲ್ಲ. ನಿನ್ನೆ ನಾಮಿನೇಟ್ ಆದ್ರು, ಬಟ್ ಫಸ್ಟ್ ಸೇವ್ ಆದ್ರು. ಹಾಗಾಗಿ ನಮ್ರತ ಫೈನಲ್ಗೆ ಎಂಟರ್ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಬಿಗ್ ಬಾಸ್ ಕೃಪಾ ಕಟಾಕ್ಷ ಕೂಡ ಸ್ವಲ್ಪ ಇದೆ ಅನ್ನೋದು ಜನರು ಹೇಳ್ತಾ ಇರುವಂತಹ ಮಾತು. ಹಾಗಾಗಿ ನಮ್ರತ ಫಿನಾಲೆಗೆ ಬರಬಹುದು. ಮತ್ತೆ ಅವರು ಆಡುವಂತಹ ಸ್ಟೈಲ್ ಕೂಡ ಬದಲಾಯಿಸಿಕೊಂಡಿದ್ದಾರೆ. ಫಸ್ಟ್ ಹಾಫ್ ಒಂಥರ ಇದ್ರು, ಸೆಕೆಂಡ್ ಹಾಫ್ ಒಂಥರ ಇದ್ರು, ಇಂಡಿಪೆಂಡೆಂಟ್ ಆಗಿ ಸಖತ್ತಾಗಿ ಆಟ ಆಡ್ತಾ ಇದ್ರು. ಹಾಗಾಗಿ ನಮ್ರತ ಫಿನಾಲೆಗೆ ಬರಬಹುದು ಇವ್ರು 4 ಜನರ ಜೊತೆ ಅನ್ನುವಂಥದ್ದು ವೀಕ್ಷಕರ ಅಭಿಪ್ರಾಯ. ಇನ್ನು ತುಕಾಲಿ ಸಂತೋಷ್ ಆಗ್ಲಿ, ತನಿಷಾ ಆಗ್ಲಿ, ಅಥವಾ ವರ್ತೂರ್ ಸಂತೋಷ್ ಆಗ್ಲಿ, ಈ 3 ಯಾಕೆ ಫಿನಾಲೆಗೆ ಬರಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ಅಂದ್ರೆ, ತುಕಾಲಿ ಸಂತೋಷ್ ಎಲ್ಲೋ ಒಂದು ಕಡೆ ಟಾಸ್ಕ್ ಅಂತ ಬಂದಾಗ ಅವ್ರು ಆಡೋದೇ ಇಲ್ಲ. ಕೆಲವೊಂದು ಟಾಸ್ಕ್ ನಲ್ಲಿ ಆಡ್ತಾರೆ, ಕೆಲವೊಂದು ಟಾಸ್ಕ್ ನಲ್ಲಿ ನೀರಸವಾಗಿ ಆಡ್ತಾರೆ. ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಅವರಿಗೆ ಸರಿಸಾಟಿ ಯಾರು ಇಲ್ಲ, ಸಖತ್ತಾಗಿ ಎಂಟರ್ಟೈನ್ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಅಂತ ತಗೊಂಡಾಗ ತುಕಾಲಿ ಸಂತೋಷ್ ಸ್ವಲ್ಪ ಹಿಂದೆ ಬೀಳ್ತಾರೆ. ಇನ್ನು ವರ್ತೂರ್ ಸಂತೋಷ್ ಬಗ್ಗೆ ಮಾತನಾಡೋದಾದ್ರೆ, ಆರಂಭದ ದಿನಗಳಲ್ಲೇ ಅದು ಜೈಲಿಗೆ ಹೋಗಿ ಹೊರಗಡೆ ಹೋದಂತಹ ಸಂದರ್ಭದಲ್ಲಾಗ್ಲಿ, ಅಥವಾ ಅವರ ವೈಯಕ್ತಿಕ ವಿಚಾರಗಳು ಒಂದಷ್ಟು ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಾಗ್ಲಿ, ವರ್ತೂರ್ ಸಂತೋಷ್ ಪಕ್ಕ ವಿನ್ನರ್ ಅನ್ನುವಂತಹ ಒಂದು ಮೈಂಡ್ ಸೆಟ್ ಎಲ್ರಿಗೂ ಬಂದಿತ್ತು. ಹೊರಗಡೆ ಇದ್ದಂತಹ ಜನರಿಗೂ ಕೂಡ ವರ್ತೂರೇ ವಿನ್ ಆಗ್ತಾರೆ ಈ ಸಲ ಬಿಗ್ ಬಾಸ್ ಅನ್ನುವಂತಹ ಒಂದು ಮೈಂಡ್ ಸೆಟ್ ಇತ್ತು. ಮತ್ತೆ ಬಿಗ್ ಬಾಸ್ ಇಂದ ಅವರು ಹೊರಗಡೆ ಹೋಗ್ತೀನಿ ಅಂತಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಬಂದಂತಹ ವೋಟ್ಗಳ ಲೆಕ್ಕಾಚಾರ ಆಗಲಿ, ಅದೆಲ್ಲವನ್ನ ಗಮನಿಸಿದಾಗ ವರ್ತೂರ್ ಸಂತೋಷ್ ಅಂತೂ ಟಾಪ್ 3 ಅಲ್ಲಿ ಇರ್ತಾರೆ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದ್ರೆ ಹೋಗ್ತಾ 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 ವರ್ತೂರ್ ಆಟ ಸ್ವಲ್ಪ ಡೌನ್ ಆಗ್ತಾ ಬಂತು. ಎಲ್ಲೋ ಒಂದು ಕಡೆ ರಿಸರ್ವ್ಡ್ ಆಗೋದಕ್ಕೆ ಶುರುವಾದ್ರು. ತುಕಾಲಿ ಸಂತೋಷ್ ಜೊತೆ ಬಿಟ್ರೆ ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಾ ಇರಲಿಲ್ಲ. ಬಟ್ ಟಿಕೆಟ್ ಟು ಫಿನಾಲೆಯ ವಾರದಲ್ಲಿ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಆ ಪರ್ಫಾರ್ಮೆನ್ಸ್ ಕಳೆದ 2 ವಾರಗಳ ಹಿಂದೆಯೇ ಶುರುವಾಗಿದ್ರೆ ಇನ್ನ ಅವರಿಗೆ ಆಟದಲ್ಲಿ ಅಡ್ವಾಂಟೇಜ್ ಇರ್ತಾ ಇತ್ತು. ಎಲ್ಲೋ ಒಂದು ಕಡೆ ಅವರ ಆಟವನ್ನ ತುಂಬಾ ಲೇಟ್ ಆಗಿ ಶುರು ಮಾಡಿದ್ರು ಅನ್ನುವಂತಹದ್ದು ಸದ್ಯ ಈಗ ಎಲ್ಲ ಕಡೆ ಡಿಸ್ಕಸ್ ಆಗ್ತಾ ಇರುವಂತಹ ವಿಚಾರ. ತನಿಷಾ ವಿಚಾರಕ್ಕೆ ಬಂದ್ರೆ, ತನ್ನ ಆಟಕ್ಕಿಂತ ಜಾಸ್ತಿ ಇನ್ನೊಬ್ರು ಆಟವನ್ನೇ ಪುಷ್ ಮಾಡೋದಾಗೋಯ್ತು ಅವ್ರದ್ದು. ಆರಂಭದ ದಿನಗಳಲ್ಲಿ ತನಿಷಾ ಕೂಡ ಫೈನಲಿಸ್ಟ್ ಅನ್ನುವಂತಹ ಹೆಸರಿತ್ತು.
ತನಿಷಾ ನೇರವಾಗಿ ಮಾತಾಡ್ತಾ ಇದ್ದಂತಹ ಸ್ಟೈಲ್ ಆಗಲಿ, ಅವರ ಸೌಂಡ್ ಜೊತೆಗೆ ಅವರ ಮಾತಿನಲ್ಲಿ ಇದ್ದಂತಹ ಕ್ಲಾರಿಟಿ ಆಗಲಿ, ಅವರ ನಿರ್ಧಾರಗಳಾಗಲಿ ಪ್ರತಿಯೊಂದರಲ್ಲೂ ಕೂಡ ಬದ್ಧತೆ ಇತ್ತು. ಸೊ ಹಾಗಾಗಿ ತನಿಷಾ ಒಬ್ಬ ಫೈನಲಿಸ್ಟ್ ಅನ್ನೋದ್ರಲ್ಲಿ ಅನುಮಾನನೇ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಹೇಗಾಯಿತು ಅಂತ ಅಂದರೆ, ತನಿಷಾ ಸಂಗೀತ ಕಾರ್ತಿಕ್ ಫ್ರೆಂಡ್ಸ್ ಆದಾಗ ಸಂಗೀತನ ಪುಷ್ ಮಾಡ್ತಾ ಇದ್ರು, ತನಿಷಾ ಕಾರ್ತಿಕ್ ಫ್ರೆಂಡ್ಸ್ ಆದಾಗ ಕಾರ್ತಿಕ್ನ ಪುಷ್ ಮಾಡೋದ್ರಲ್ಲೇ ತನಿಷಾ ಬ್ಯುಸಿ ಆಗೋದ್ರು. ಎಲ್ಲೋ ಒಂದು ಕಡೆ ಅವರ ಆಟನ ಅವರು ಫೋಕಸ್ ಮಾಡಲಿಲ್ಲ. ಇತ್ತೀಚಿನ ದಿನಗಳಲ್ಲಂತೂ ಏನೇ ಒಂದು ಹೆಸರು ಬಂದರೂ ಕೂಡ ಕಾರ್ತಿಕ್ 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 ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವರ ಗೇಮ್ನ ತನಿಷಾನೇ ಕೈಯಾರೆ ಹಾಳು ಮಾಡಿಕೊಂಡ್ರು. ಸೊ ಹೀಗಾಗಿ ಫೈನಲಿಸ್ಟ್ ಆಗಿ ತನಿಷಾ ಅಂತೂ ಆಯ್ಕೆ ಆಗೋದಿಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ. ಇನ್ನು ಟಾಪ್ 3 ವಿಚಾರಕ್ಕೆ ಬಂದರೆ ಅದರಲ್ಲೂ ಕೂಡ ಪಕ್ಕಾ ಸಂಗೀತ ಶೃಂಗೇರಿ ಇದ್ದೇ ಇರ್ತಾರೆ. ಯಾಕಂದರೆ ಸಂಗೀತ ಶೃಂಗೇರಿ ಆರಂಭದ ದಿನದಿಂದಲೂ ಕೂಡ ಆ ರೆಬಲ್ ವ್ಯಕ್ತಿತ್ವದ ಮೂಲಕ ಅವರ ವಿರುದ್ಧ ಮಾತನಾಡುವವರಿಗೆ ಅಲ್ಲೇ ನೇರವಾಗಿ ಮಾತನಾಡ್ತಾರೆ. ಅದರ ಜೊತೆಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ವಾಯ್ಸ್ ರೈಸ್ ಮಾಡಿದರೆ, ತನಗೆ ಆಡೋದಕ್ಕೆ ಅವಕಾಶ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಯಾಕೆ ಅವಕಾಶ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವುದಕ್ಕೂ ಕೂಡ ಹಿಂದೆ ಉಳ್ಕೊಂಡಿಲ್ಲ. ಅಳುವಂತಹ ಸಂದರ್ಭದಲ್ಲಿ ಇಡೀ ಮನೆಯವರವ್ರನ್ನ ಟಾರ್ಗೆಟ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಸಂಗೀತ ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿದ್ರು. ಶ್ರುತಿ ಕೂಡ ಸಂಗೀತನ ಪುಷ್ ಮಾಡಿದ್ರು. ಆ ಒಂದು ಕಂಪ್ಲೀಟ್ ಎಪಿಸೋಡ್ ಆಗಲಿ ಸಂಗೀತನೇ ವಿನ್ನರ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಒಂಥರ ಹೇಳ್ತಾ ಇತ್ತು, ಅದು ಸಾರಿ ಹೇಳ್ತಾ ಇತ್ತು. ಸೊ ಸಂಗೀತ ಶೃಂಗೇರಿ ಖಂಡಿತವಾಗಿಯೂ ಕೂಡ ಟಾಪ್ 3 ಅಲ್ಲಿ ಇರ್ತಾರೆ ಅನ್ನೋದು ಬಹುತೇಕರ ಅಭಿಪ್ರಾಯ. ಸಂಗೀತ ಜೊತೆಗೆ ಸರಿಸಮನಾಗಿ ಹೋರಾಡಿದವರು ಅಂದ್ರೆ ಅದು ವಿನಯ್ ಗೌಡ. ವಿಲನ್ ಆಗಿದ್ದಾಗಲೂ ಹೋರಾಡಿದ್ರು, ಹೀರೋ ಆದಾಗಲೂ ಹೋರಾಡಿದ್ರು. ಕಳೆದ ಒಂದು 4-5 ವಾರದಿಂದ ಫ್ಯಾಮಿಲಿ ರೌಂಡ್ ಆದಮೇಲೆ ವಿಲನ್ ಕಂಪ್ಲೀಟ್ ಆಗಿ ಬದಲಾಗಿ ಆ ಹೀರೋ ಶೇಡ್ ಬಂದ್ಬಿಡ್ತು ವಿನಯ್ಗೆ. ಸೊ ವಿನಯ್ ಮತ್ತೆ ಸಂಗೀತ ಇಬ್ಬರಲ್ಲಿ ಒಬ್ರು ವಿನ್ ಆಗುವಂತಹ ಚಾನ್ಸಸ್ ಇದೆ. ಅವರ ಜೊತೆಗೆ ಟಾಪ್ 3 ಅಲ್ಲಿ ಕಾರ್ತಿಕ್ ಇರ್ತಾರಾ, ಡ್ರೋನ್ ಪ್ರತಾಪ್ ಇರ್ತಾರಾ ಅನ್ನುವಂತಹ ಪ್ರಶ್ನೆಗೆ ಹಲವರ ಉತ್ತರ ಡ್ರೋನ್ ಪ್ರತಾಪೇ ಇರ್ತಾರೆ ಅಂತ. ಯಾಕಂದ್ರೆ ಕಾರ್ತಿಕ್ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಸಂಗೀತ ಜೊತೆ ಇದ್ದಾಗ. ಬಟ್ ಸೆಕೆಂಡ್ ಹಾಫ್ ಅಲ್ಲೂ ಕೂಡ ಅವರನ್ನ ಬಿಟ್ಟು ಇಂಡಿವಿಜುವಲ್ ಆಗಿ ಆಡ್ತೀನಿ ಅಂತ ಹೋದಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಕಾರ್ತಿಕ್ ಆ ಗೇಮ್ ಪರ್ಫಾರ್ಮೆನ್ಸ್ ಅವ್ರದ್ದು ತುಂಬಾ ಹೈ ಆಗಿತ್ತು. ಎಲ್ಲೋ ಒಂದು ಕಡೆ ಕಾರ್ತಿಕ್ ಡಿಸ್ಟ್ರಾಕ್ಟ್ ಆಗ್ತಾ ಹೋದ್ರು. ಎಲ್ಲೋ ಒಂದು ಕಡೆ ಅವರ ಗುರಿ ಏನಿದೆ ಆ ಗುರಿಗೆ ಹಾಕೊಂಡಿರುವಂತಹ ದಾರಿ ಅವರಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರಲಿಲ್ಲ. ನಮ್ರತಾ ಜೊತೆ ಫ್ಲರ್ಟ್ ಮಾಡಿಕೊಂಡು ಹೆಸರು ಹಾಳು ಮಾಡಿಕೊಂಡ್ರು. ಎಲ್ಲೋ ಒಂದು ಕಡೆ ನೀಟಾಗಿ ಕಾರ್ತಿಕ್ ಒಬ್ಬ ಫ್ಲರ್ಟ್ ಮಾಡ್ತಾರೆ ಅನ್ನುವಂತಹ ಇಮೇಜು ಕೊನೆಯ 2-3 ವಾರ ಇದ್ದಾಗ ಕಾರ್ತಿಕ್ ಅನಾವಶ್ಯಕವಾಗಿ ಮೈ ಮೇಲೆ ಎಳ್ಕೊಂಡ್ರು. ಸೊ ಈ ಎಲ್ಲ ಕಾರಣಗಳಿಂದ ಕಾರ್ತಿಕ್ ಗೇಮ್ ಕೂಡ ಸ್ಲೋ ಆಗ್ತಾ ಇದೆ. ಕೇವಲ ಫ್ಲರ್ಟ್ ಮಾಡಿದ ತಕ್ಷಣ ಯಾರು ಕೂಡ ಬಿಗ್ ಬಾಸ್ ಅಲ್ಲಿ ವಿನ್ ಆಗಕ್ಕಾಗಲ್ಲ. ಬಟ್ ಕಾರ್ತಿಕ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಆರಂಭದ ದಿನದಲ್ಲೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಟಾಸ್ಕ್ ಅಂತ ಬಂದಾಗ ಜೀವ ಕೊಟ್ಟು ಆಡ್ತಾ ಇದ್ರು. ಅಂತಹ ಒಬ್ಬ ಫೈನಲಿಸ್ಟ್ ಆಗುವಂತಹ ಹುಡುಗ ಲಾಸ್ಟ್ ಅಲ್ಲಿ ಗೇಮ್ ಹಾಳು ಮಾಡ್ಕೊಂಡ್ರು. ಸೊ ಹೀಗಾಗಿ ಕಾರ್ತಿಕ್ ಟಾಪ್ 3 ಅಲ್ಲಿ ಇರೋದು ಕೂಡ ಬಹುಶಃ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಡ್ರೋನ್ ಪ್ರತಾಪ್ ಹೊರಗಡೆ ಹೋಗಿ ಬಂದ್ಮೇಲೆ, ಆಸ್ಪತ್ರೆಗೆ ಹೋಗಿ ಬಂದ್ಮೇಲೆ ತನ್ನ ಆಟದ ವೈಖರಿಯನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಅಲ್ಲಿ ಬಂದಂತಹ ಒಂದಷ್ಟು ಇನ್ಪುಟ್ಸೋ ಅಥವಾ ಅಲ್ಲಿ ಹೇಳಿರುವಂತಹ ಕೆಲವರು ಕೊಟ್ಟಿರುವಂತಹ ಹಿಂಟ್ಸೋ ಏನೋ ಅದನ್ನ ಅವರು ಗಮನಕ್ಕೆ ತೆಗೆದುಕೊಂಡು ಅವರು ಕಂಪ್ಲೀಟ್ ಆಗಿ ತನ್ನ ಆಟದ ಸ್ಟೈಲನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಡ್ರೋನ್ ಪ್ರತಾಪ್ ಟಾಪ್ 3 ಅಲ್ಲಿ ಇರ್ತಾರೆ. ಸಂಗೀತ, ವಿನಯ್, ಡ್ರೋನ್ ಪ್ರತಾಪ್ ಈ ಮೂವರ ಮಧ್ಯೆ ಟಫ್ ಫೈಟ್ ಆಗುತ್ತೆ. ಫಿನಾಲೆಯನ್ನ ಗೆಲ್ಲುವಂತಹ ಕಂಟೆಸ್ಟೆಂಟ್ಸ್ ಗಳಲ್ಲಿ ಈ ಮೂವರಲ್ಲೇ ಒಬ್ರು ಗೆಲ್ತಾರೆ ಅನ್ನೋದು ಬಹುತೇಕರ ಅಭಿಪ್ರಾಯ. ಸದ್ಯ ಇದು ಲಕ್ಷಾಂತರ ಜನರು ಕೊಟ್ಟಿರುವಂತಹ ಅನಿಸಿಕೆ, ಅಭಿಪ್ರಾಯ ಈ ತರ ಇದೆ. ನಿಮ್ಮ ಅನಿಸಿಕೆ ಏನು? ಟಾಪ್ 3 ಅಲ್ಲಿ ಯಾರಿರ್ತಾರೆ, ಟಾಪ್ 5 ಅಲ್ಲಿ ಯಾರಿರ್ತಾರೆ, ಜೊತೆಗೆ ಬಿಗ್ ಬಾಸ್ ಸೀಸನ್ 10 ಕಪ್ ಅನ್ನ ಯಾರು ಗೆಲ್ಲಬೇಕು ಮತ್ತೆ ಯಾಕೆ ಗೆಲ್ಲಬೇಕು, ಗೆಲ್ಲುವಂತಹ ಅರ್ಹತೆ ಅವ್ರಿಗೆ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ.